ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್. ನಿಶ್ಚಿತಾರ್ಥವಾದ ಮೇಲೆ ನನ್ನ ಜೊತೆ ಸಂಬಂಧ ಮುರಿಯಲು ಬಯಸುತ್ತಿದ್ದಾನೆ. ನಾನೇನು ಮಾಡಲಿ? ಹುಡುಗಿ ದಪ್ಪಾಗಿರುವ ಕಾರಣಕ್ಕೆ ಆಗಿರುವ ನಿಶ್ಚಿತಾರ್ಥವನ್ನೇ ಮುರಿಯಲು ಸಿದ್ಧ ಇರುವ ಇವರಿಗೆ ತಜ್ಞರ ಸಲಹೆ ಏನು ನೋಡೋಣ. ನಾನು ಅವಿವಾಹಿತ ಮಹಿಳೆ. ಕೆಲ ದಿನಗಳ ಹಿಂದೆ ನನ್ನ ಮದುವೆ ನಿಶ್ಚಿತವಾಯಿತು. ನನ್ನವರ ವ್ಯಕ್ತಿಯಲ್ಲಿ ವೈದ್ಯ. ನಾವು ಇಲ್ಲಿಯವರೆಗೆ ಕೇವಲ 3 ಬಾರಿ ಭೇಟಿಯಾಗಿದ್ದೇವೆ. ನಂತರ ನಾವು ನಿಶ್ಚಿತಾರ್ಥ ಮಾಡಿಕೊಂಡಿದ್ದೇವೆ. ವಾಸ್ತವವಾಗಿ ನನ್ನ ತೊಂದರೆ ಏನೆಂದರೆ, ನಾವು ನಿಶ್ಚಿತಾರ್ಥ ಮಾಡಿಕೊಳ್ಳುವವರೆಗೂ ನನ್ನ ನಿಶ್ಚಿತವರ ನಡವಳಿಕೆ ನನಗೆ ತುಂಬ ಚೆನ್ನಾಗಿತ್ತು. ಆತ ನನ್ನ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಿದ್ದ. ನಮ್ಮಿಬ್ಬರ ಸಂಭಾಷಣೆಯು ತುಂಬ ಚೆನ್ನಾಗಿತ್ತು. ಆದರೆ ನಿಶ್ಚಿತಾರ್ಥವಾದ ನಂತರ ಆತನ ವರ್ತನೆ ಸಂಪೂರ್ಣವಾಗಿ ಬದಲಾಯಿತು. ಅಪ್ಪನ ಬಳಿಯೂ ಮಾತನಾಡಿದೆ. ಆತನ ವರ್ತನೆಯ ಬಗ್ಗೆ ನಾನು ಆತನೊಂದಿಗೆ ಮಾತನಾಡಿದಾಗ, ನಾನು ಆತನಿಗೆ ತುಂಬ ದಪ್ಪವಾಗಿ ಕಾಣುತ್ತೇನೆ ಎಂದು ಒಪ್ಪಿಕೊಂಡಿದ್ದಾನೆ. ಮದುವೆಯ ಬಗ್ಗೆ ತುಂಬ ಗೊಂದಲಾಗಿದ್ದಾನೆ. ಈ ಸಂಬಂಧದಿಂದ ಆತ ಏನೇನು ಬಯಸುತ್ತಿದ್ದಾನೆ ಎಂಬುದು ಅವನಿಗೆ ಅರ್ಥವಾಗುವುದಿಲ್ಲ. ಆಕೆಯ ಈ ಮಾತುಗಳನ್ನು ಕೇಳಿ ನನಗೆ ತುಂಬ ಬೇಜಾರವಾಯಿತು. ನಾನು ಏನು ಮಾಡಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ. ಮದುವೆಯ ಬಗ್ಗೆ ಗೊಂದಲದಲ್ಲಿದ್ದಾನೆ. ಆತನ ವರ್ತನೆಯ ಬಗ್ಗೆ ನಾನು ಆತನೊಂದಿಗೆ ಮಾತನಾಡಿದಾಗ, ನಾನು ಆತನಿಗೆ ತುಂಬ ದಪ್ಪವಾಗಿ ಕಾಣುತ್ತೇನೆ ಎಂದು ಒಪ್ಪಿಕೊಂಡಿದ್ದಾನೆ. ಮದುವೆಯ ಬಗ್ಗೆ ತುಂಬ ಗೊಂದಲದಲ್ಲಿದ್ದೇನೆ. ಈ ಸಂಬಂಧದಿಂದ ಆತ ಏನೇನು ಬಯಸುತ್ತಿದ್ದಾನೆ ಎಂಬುದರ ಅವನಿಗೆ ಅರ್ಥವಾಗುವುದಿಲ್ಲ. ಆಕೆಯ ಈ ಮಾತುಗಳನ್ನು ಕೇಳಿ ನನಗೆ ತುಂಬ ಬೇಜಾರವಾಯಿತು. ನಾನು ಏನು ಮಾಡಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ. ನೀವು ಯಾವ ರೀತಿಯ ಪರಿಸ್ಥಿತಿಯನ್ನು ಎದುರಿಸುತ್ತೀರಿ ಎಂಬುದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ ನಿಮ್ಮ ದೇಹವನ್ನು ಅಗೌರವಿಸಲು ಯಾರಿಗೂ ಹಕ್ಕಿಲ್ಲ. ನಿಮ್ಮ ಭವಿಷ್ಯದ ಸಂಗಾತಿಯು ನಿಮ್ಮನ್ನು ಗೌರವಿಸಲು ಸಾಧ್ಯವಾಗದಿದ್ದರೆ ಅವರು ನಿಮ್ಮ ಬಗ್ಗೆ ಮಾತನಾಡಲು ಸಹ ಹಕ್ಕಿಲ್ಲ ಎಂದು ಅನಿಲ್ ಕುಮಾರ್ ಹೇಳುತ್ತಿದ್ದಾರೆ. ತೂಕವು ಯಾವುದೇ ಸಮಯದಲ್ಲಿ ಬದಲಾಗಬಹುದಾದ ವಿಷಯ. ಹಾಗಂತ ಯಾರು ಬೇಕಾದರೂ ನಿಮ್ಮ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನದ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಬೇಕು ಎಂದು ಅರ್ಥವಲ್ಲ. ನೀವು ಸ್ವಲ್ಪ ದಪ್ಪಾಗಿದ್ದೀರಿ ಎಂಬ ಕಾರಣಕ್ಕೆ ನಿಮ್ಮ ಸಂಗಾತಿ ನಿಮ್ಮೊಂದಿಗೆ ಮಾತನಾಡುತ್ತಿಲ್ಲ ಎಂದಾದಲ್ಲಿ ನೀವು ಈ ಸಂಬಂಧದ ಬಗ್ಗೆ ಮತ್ತೊಮ್ಮೆ ಯೋಚಿಸಬೇಕು. ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡಿ. ನಿಮ್ಮಿಬ್ಬರ ನಿಶ್ಚಿತಾರ್ಥ ಮಾಡಿಕೊಂಡಿದ್ದೀರಿ. ಅಂತಹ ಪರಿಸ್ಥಿತಿಯಲ್ಲಿ ಒಮ್ಮೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಬಹುದು. ಅವರ ಮಾತುಗಳನ್ನು ಕೇಳಿದ ನಂತರ ನಿಮಗೆ ಹೇಗೆ ಅನಿಸುತ್ತದೆ ಎಂಬುದರ ನೀವು ಅವರಿಗೆ ಹೇಳಬಹುದು. ನಿಮ್ಮ ತೂಕದ ಕಾರಣದಿಂದಾಗಿ ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರೆ ಅವರು ಇನ್ನು ಮುಂದೆ ನಿಮ್ಮನ್ನು ಬೆಂಬಲಿಸುವ ಸಾಧ್ಯವಿಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಸಂಬಂಧಗಳು ಸಂಪೂರ್ಣವಾಗಿ ಬೆಳವಣಿಗೆ ಮತ್ತು ಬೆಂಬಲವನ್ನು ಆಧರಿಸಿವೆ. ನಿಮ್ಮ ಸಂಬಂಧದಲ್ಲಿ ಬೆಂಬಲದ ಕೊರತೆಯಿದ್ದರೆ ಆ ಸಂಬಂಧ ಹೆಚ್ಚು ಕಾಲ ಉಳಿಯುವುದು ಕಷ್ಟ. ನಿಮ್ಮ ಪೋಷಕರೊಂದಿಗೆ ಮಾತನಾಡಿ. ಇಷ್ಟೇ ಅಲ್ಲ, ನಿಮ್ಮ ಎಲ್ಲ ಮಾತುಗಳನ್ನು ಆಲಿಸಿದ ನಂತರ ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಈ ಸಂಬಂಧದಲ್ಲಿ ಮುಂದುವರಿಯುವ ಮೊದಲು ಒಮ್ಮೆ ಎಚ್ಚರಿಕೆಯಿಂದ ಯೋಚಿಸಿ. ಅಷ್ಟೇ ಅಲ್ಲ, ಈ ಪರಿಸ್ಥಿತಿಯನ್ನು ನಿಭಾಯಿಸಲು ನಿಮಗೆ ಸ್ವಲ್ಪ ಸಮಯ ನೀಡಿ. ಏಕೆಂದರೆ ನೀವು ನಿಮ್ಮ ಜೀವನದ ಸಂಗಾತಿಯನ್ನಾಗಿ ಮಾಡಲು ಹೊರಟಿರುವ ವ್ಯಕ್ತಿ ನಿಜವಾಗಿಯೂ ಹೇಗೆ ಎಂದು ಅರ್ಥ ಮಾಡಿಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲ, ನಿಮ್ಮ ಪೋಷಕರಿಗೆ ಈ ಬಗ್ಗೆ ತಿಳಿಸಿ. ನೀವು ಪ್ರತಿದಿನ ಏನೇನು ಅನುಭವಿಸುತ್ತಿದ್ದೀರಿ ಎಂದು ಅವರಿಗೆ ತಿಳಿದಿರಬೇಕು. ಫ್ರೆಂಡ್ಸ್, ನಿಮಗೆ ಹೇಗೆ ಅನಿಸಿದೆ ಈ ಸ್ಟೋರಿ ಕೇಳಿದ ಮೇಲೆ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವಿಶ್ವಾನಿಗೆ ಧನ್ಯವಾದಗಳು.